ರಚಿತಾ ಒಂದು ಮಾತು ಹೇಳಿದ್ರು ಈಗ ಮಾತಾಡೋ ಸಂದರ್ಭದಲ್ಲಿ, ಇದು ಕ್ರಿಮಿನಲ್ ಯಾರು ಕ್ರಿಮಿನಲ್ಲು ಏನು ಅಂತ ಸಿನಿಮಾದಲ್ಲಿ ನೋಡ್ಬೇಕು ನೀವು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತೇಳಿ. ನಿಮ್ಮ ಪಾತ್ರಗಳ ಆಯ್ಕೆನೂ ಕೂಡ ಒಂದು ರೀತಿ ಈಗ ಚೇಂಜ್ ಆಗ್ತಾ ಹೋಗ್ತದೆ, ಈ ಕ್ರಿಮಿನಲ್ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಏನು ಕ್ರಿಮಿನಲ್ಲ ಅಥವಾ ಹೇಗೆ ಮೇಡಮ್, ಅಥವಾ ಮರ ಸುತ್ತ ರೋಲೇ ಇರುತ್ತಾ ಹೇಗೆ ಅಂತ? ನಾ ಆವಾಗಲೇ ಮೆನ್ಷನ್ ಮಾಡಿದ್ನಲ್ಲ, ಮರ ಸುತ್ತೋ ರೋಲು ಬರ್ತಿತ್ತು ತುಂಬ ಜನ ಹೀರೋಯಿನ್ಸ್ಗೆ. ಐ ಆಮ್ ಲಕ್ಕಿ ಇನ್ ದಟ್ ವೇ, ಫುಲ್ ಫ್ಲೆಡ್ಜ್ ಆಗಿ ಹೀರೋ ಜೊತೆಗೆ ಇಡೀ ಸಿನಿಮಾ ಕಾಣಿಸ್ಕೊಳ್ಳುವಂಥ ಒಂದು ಪಾತ್ರ. ಅವ್ರಿಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಸ್ಪೇಸ್ ಇದೆಯೋ ಅಷ್ಟೇ ಪರ್ಫಾರ್ಮೆನ್ಸ್ ಸ್ಪೇಸ್ ನನಗೂ ಇದೆ ಈ ಸಿನಿಮಾದಲ್ಲಿ. ಆ್ಯಂಡ್ ಐ ಥಿಂಕ್ ಆಫ್ಟರ್ ಕೂಲಿ ಅನ್ಸುತ್ತೆ, ಸೊ ಬಿಫೋರ್ ಕೂಲಿ ಕೆಲವೊಂದು ಸಿನಿಮಾದಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳು ಬರ್ತಿತ್ತು, ಬಟ್ ಪೋಸ್ಟ್ ಕೂಲಿ ಆದಮೇಲೆ ತುಂಬ ಒಳ್ಳೆ ಕತೆಗಳು ಬರ್ತಿದೆ, ಒಳ್ಳೆ ಪಾತ್ರಗಳು ಬರ್ತಿದೆ. ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಓಕೆ, ಧ್ರುವ ಅವ್ರಿಗೆ ಈ ಪ್ರಶ್ನೆ. ಹಾಯ್, ಇದು ತಮಾಷೆ ಅನ್ಸ್ಬೋದು. ಕರಿಯರ್ ಪ್ರಾರಂಭದಲ್ಲಿ ಅದ್ದೂರಿ, ಬಹದ್ದೂರ್, ಭರ್ಜರಿ, ಆಮೇಲೆ ಬರ್ತಾ ಪೊಗರು, ಕೇಡಿ, ಕ್ರಿಮಿನಲ್, ಈ ಟೈಟಲ್ಗಳು ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಇರುವಂಥ ಟೈಟಲ್ಗಳು ಬರ್ತಾ ಇರೋದು. ಇಲ್ಲ, ಅದು ನೆಗೆಟಿವ್ ಅಂದರೆ ಪಾತ್ರ ಹಾಗಿರುತ್ತೆ ಆ್ಯಂಡ್ ಕತೆ ಆಗಿರೋದ್ರಿಂದ. ಸೊ ಕಥೆನೇ ಬೇರೆ ಇದ್ದು ಟೈಟ್ಲೇ ಬೇರೆ ಇದ್ದಿದ್ರೆ ಅದು ಡೆಫಿನೆಟ್ಲಿ ನಮಗೂ ಏನಾಯ ಅನಿಸುತ್ತೆ. ಬಟ್ ಖಂಡಿತ ಕತೆ ಜೊತೆ ಹೋಲಿಕೆ ಆಗೋವಂಥ ಟೈಟ್ಲು. ಸೊ ಕೇಡಿ ಆಯಿತು, ಇವಾಗ ಕ್ರಿಮಿನಲ್ ಆಗ್ತಾ ಇದೆ. ಓಕೆ, ಬಟ್ ಏನು ಅನ್ನೋದು ನಿಮಗೆ ಎಂಡ್ ಆಫ್ ದ ಡೇ ಜನಗಳಿಗೆ ಇಷ್ಟ ಆಗಬೇಕು. ಸೊ ಡೆಫಿನೆಟ್ಲಿ ನೋಡಿ, ನಿಮ್ಮ ಜೊತೆಲಿರೋರು ಮೇಡಮೇ ಸ್ಟಾರ್ಟ್ ಮಾಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು ಟೈಟ್ಲು ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಒಬ್ಬೊಬ್ರು ಒಪಿನಿಯನ್ ಒಂದಂತಾರೆ. ಸೊ ಮೋಸ್ಟ್ಲಿ ನಿಮ್ಮ ಮನೇಲಿ ನಿಮ್ಮ ಅಕ್ಕ ತಂಗಿರೋ ಅಣ್ಣ ತಮ್ಮದಿರನ್ನ ಕೇಳಿ ಇಷ್ಟ ಆಗಿರುತ್ತೆ. ಧ್ರುವ ಸರ್, ಈಗ ಹೇಳಿದ್ರಿ ಸಿನಿಮಾ ಓಕೆ ಆದ್ಮೇಲೆ, ಅಂದ್ರೆ ಡೈರೆಕ್ಟರ್ ಹತ್ರ ಮಾತಾಡಿದ್ಮೇಲೆ ರಚಿತಾ ಅವ್ರಿಗೂ ನೀವೇ ಮಾತಾಡಿದ್ರಿ, ಪ್ರೊಡ್ಯೂಸರ್ನು ನೀವೇ ಮಾತಾಡಿದ್ರಿ, ಚಂದನ್ ಶೆಟ್ಟಿ ಅವ್ರಿಗೂ ನೀವೇ ಮಾತಾಡಿದ್ರಿ ಅಂತ. ಅಂದ್ರೆ ಜೀವನ ಕಲ್ಸಿದ ಪಾಠ ಇದನ್ನೆಲ್ಲ ಮಾಡಿಸ್ತಿದ್ಯಾ ಅಂತ? ಬ್ರೋ, ಇಟ್ ಈಸ್ ಕಂಪ್ಲೀಟ್ಲಿ ರಿಲಿವೆಂಟ್. ಈಗ ನೀವೊಂದು ಹೋಟ್ಲಿಗೆ ಹೋಗ್ತೀರಾ ಊಟ ತಿನ್ನೋದಕ್ಕೆ, ಚೆನ್ನಾಗಿದೆ ಅಂದಿದ ತಕ್ಷಣ ಏನು ಮಾಡ್ತೀರಾ? ನಿಮ್ಮ ಫ್ರೆಂಡ್ಸ್ಗೆ ಹೇಳ್ತೀರಾ, ಏ ಬಾ ಮಚ್ಚ, ಬಾ ಗುರು. ಹಾಗೆ ಒಂದು ಒಳ್ಳೆ ಪಾತ್ರ ಸಿಕ್ಕಿದ ತಕ್ಷಣ ನಾನು ನನ್ನ ಫ್ರೆಂಡ್ಸ್ಗೆ ಹೇಳಿದೆ, ಬನ್ನಿ ನಾವೆಲ್ಲ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ. ಸೊ ಏಕೆಂದರೆ ನಾವೆಲ್ಲರೂ ಒಟ್ಟಿಗೆ ಟ್ರಾವೆಲ್ ಆಗಬೇಕು ಅನ್ನೋದು ನಮಗೂ ಆಸೆ. ಸೊ ಖಂಡಿತ ಒಂದು ಒಳ್ಳೆ ಚಿತ್ರ ಜೊತೆ ಭಾಗಿಯಾಗಬೇಕು ಅನ್ನೋದು ಪ್ರತಿಯೊಬ್ಬರು ಆರ್ಟಿಸ್ಟ್ಗಳಿಗೂ ಅದಿರುತ್ತೆ. ಸೊ ಅದೇ ರೀತಿ ನಾವು